ಪುನರ್ಜನ್ಮದ ಕಥೆ. ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ಅಜಯ್ ಎಂಬ 10 ವರ್ಷದ ಬಾಲಕ ತನ್ನ ತಂದೆ ತಾಯಿಯೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದ. ಅವನು ಇತರ ಮಕ್ಕಳಂತಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ವಿಚಿತ್ರ ಮಾತುಗಳನ್ನು ಆಡುತ್ತಿದ್ದ. ನಮ್ಮ ಮನೆ ಇದು ಅಲ್ಲ, ನನ್ನ ನಿಜವಾದ ಮನೆ ಇನ್ನೊಂದು ಊರಲ್ಲಿದೆ ಎಂದು ಆಗಾಗ ಹೇಳುತ್ತಿದ್ದ. ಮೊದಲಿಗೆ ತಂದೆಯ ತಾಯಿ ಅದನ್ನು ಮಕ್ಕಳ ಕಲ್ಪನೆ ಎಂದುಕೊಂಡರು. ಆದರೆ ದಿನಗಳು ಕಳೆದಂತೆ ಅವನ ಮಾತುಗಳು ಇನ್ನಷ್ಟು ವಿಚಿತ್ರವಾಗತೊಡಗಿದವು. ಒಂದು ದಿನ ಶಾಲೆಯಿಂದ ಬಂದ ಅಜಯ್ ಅಮ್ಮನ ಬಳಿ ಬಂದು, ಅಮ್ಮ, ನನ್ನ ಹೆಂಡತಿ ಈಗ ಹೇಗಿದ್ದಾಳೋ ಗೊತ್ತಿಲ್ಲ ಎಂದ. ಆ ಮಾತು ಕೇಳಿ ತಾಯಿ ಬೆಚ್ಚಿಬಿದ್ದಳು. ನಿನಗೆ ಇನ್ನೂ 10 ವರ್ಷ, ಹೆಂಡತಿ ಎಂದರೆ ಏನು ಎಂದು ಕೇಳಿದಳು. ಅಜಯ್ ಶಾಂತವಾಗಿ ಉತ್ತರಿಸಿದ, ಈ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮದಲ್ಲಿ. ಆ ದಿನದಿಂದ ಮನೆಯವರಿಗೆ ಆತಂಕ ಶುರುವಾಯಿತು. ಅಜಯ್ ರಾತ್ರಿ ನಿದ್ರೆಯಲ್ಲಿ ಅಪರಿಚಿತ ಹೆಸರನ್ನು ಕೂಗುತ್ತಿದ್ದ. ಸಾವಿತ್ರಿ, ರಾಹುಲ್, ನನ್ನನ್ನು ಕ್ಷಮಿಸಿ ಎಂದು ಅಳುತ್ತಿದ್ದ. ಒಂದು ದಿನ ತಂದೆ ಅವನನ್ನು ಕುಳ್ಳಿರಿಸಿ ಎಲ್ಲವನ್ನೂ ಕೇಳಿದರು. ಅಜಯ್ ಹೇಳಿದ, ನನ್ನ ಹೆಸರು ಅಜಯ್ ಅಲ್ಲ, ನನ್ನ ಹೆಸರು ರಮೇಶ್. ನಾನು ದೊಡ್ಡ ವ್ಯಾಪಾರಿ. ನನ್ನ ಮನೆ ಶಿವಪುರ ಎಂಬ ಊರಲ್ಲಿತ್ತು. ನನ್ನ ಹೆಂಡತಿಯ ಹೆಸರು ಸಾವಿತ್ರಿ. ನನಗೆ ರಾಹುಲ್ ಎಂಬ ಮಗ ಇದ್ದ. ಒಂದು ದಿನ ರಸ್ತೆ ಅಪಘಾತದಲ್ಲಿ ನಾನು ಸತ್ತೆ. ಈ ಮಾತುಗಳನ್ನು ಕೇಳಿದ ತಂದೆ ತಾಯಿಗೆ ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಅಜಯ್ ಹೇಳಿದ ಊರಿನ ಹೆಸರು, ಮನೆಯ ಬಣ್ಣ, ದೇವಸ್ಥಾನ, ಕೆರೆಯ ವಿವರ ಎಲ್ಲವೂ ತುಂಬಾ ಸ್ಪಷ್ಟವಾಗಿದ್ದವು. ಕುತೂಹಲದಿಂದ ಅವರು 1 ವಾರದ ನಂತರ ಶಿವಪುರಕ್ಕೆ ಹೋದರು. ಅಜಯ್ ಯಾವುದೇ ಸಹಾಯವಿಲ್ಲದೆ ನೇರವಾಗಿ ಒಂದು ಹಳೆಯ ಮನೆಯ ಮುಂದೆ ನಿಂತ. ಇದೇ ನನ್ನ ಮನೆ ಎಂದ. ಮನೆಯೊಳಗಿದ್ದ ವೃದ್ಧ ಮಹಿಳೆ ಹೊರಗೆ ಬಂದಳು. ಅಜಯ್ ಅವಳನ್ನು ನೋಡುತ್ತಿದ್ದಂತೆ ಕಣ್ಣೀರು ಹಾಕಿದ. ಸಾವಿತ್ರಿ ಎಂದು ಕರೆದ. ಮಹಿಳೆ ಬೆಚ್ಚಿಬಿದ್ದಳು. ನನ್ನ ಹೆಸರನ್ನು ನಿನಗೆ ಹೇಗೆ ಗೊತ್ತು? ಅಜಯ್ ಮನೆಯೊಳಗೆ ಹೋಗಿ ಪ್ರತಿಯೊಂದು ಕೊಠಡಿಯನ್ನು ಸರಿಯಾಗಿ ತೋರಿಸಿದ. ಯಾರಿಗೂ ತಿಳಿಯದ ಒಂದು ಗುಪ್ತ ಅಲಮಾರಿಯ ಸ್ಥಳವನ್ನು ಹೇಳಿದ. ಮನೆಯವರು ಅದನ್ನು ತೆರೆದಾಗ ಅದರೊಳಗೆ ವರ್ಷಗಳ ಹಿಂದೆ ಇಟ್ಟಿದ್ದ ಹಳೆಯ ದಾಖಲೆಗಳು ಮತ್ತು ಒಂದು ಚಿನ್ನದ ನಾಣ್ಯ ಇತ್ತು. ಸಾವಿತ್ರಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಇದನ್ನು ನಾನು ಮತ್ತು ನನ್ನ ಗಂಡ ಮಾತ್ರ ತಿಳಿದಿದ್ದೆವು ಎಂದಳು. ಅಜಯ್ ನಿಧಾನವಾಗಿ ನಕ್ಕ. ಅದಕ್ಕೆ ಹೇಳುತ್ತಿದ್ದೇನೆ, ನಾನೇ ರಮೇಶ್. ಈ ಸುದ್ದಿ ಇಡೀ ಊರಿಗೆ ಹರಡಿತು. ಎಲ್ಲರೂ ಆಶ್ಚರ್ಯದಿಂದ ಅಜಯ್ನನ್ನು ನೋಡತೊಡಗಿದರು. ರಾಹುಲ್ ಈಗ ದೊಡ್ಡವನಾಗಿದ್ದ. ಅವನು ಬಂದು ಅಜಯ್ನನ್ನು ನೋಡಿದ. ಅಜಯ್ ಅವನನ್ನು ಅಪ್ಪಿಕೊಂಡು, ನೀನು ಚಿಕ್ಕವನಿದ್ದಾಗ ನಿನ್ನನ್ನು ಪ್ರತಿದಿನ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೆ ಎಂದ. ರಾಹುಲ್ ಕಣ್ಣೀರು ಸುರಿಸಿದ. ಆ ಘಟನೆ ಅವನ ಮನಸ್ಸನ್ನೇ ಕದಲಿಸಿತು. ಆದರೆ ಗ್ರಾಮದ ಹಿರಿಯರು ಒಂದು ಮಾತು ಹೇಳಿದರು. ಹಿಂದಿನ ಜನ್ಮದ ನೆನಪುಗಳು ಶಾಶ್ವತವಾಗಿರುವುದಿಲ್ಲ. ಸಮಯ ಕಳೆದಂತೆ ಅವು ನಿಧಾನವಾಗಿ ಮರೆಯಾಗುತ್ತವೆ. ಅದು ನಿಜವೂ ಆಯಿತು. ಕೆಲವು ತಿಂಗಳುಗಳ ನಂತರ ಅಜಯ್ಗೆ ಆ ನೆನಪುಗಳು ನಿಧಾನವಾಗಿ ಮರೆತು ಹೋಗತೊಡಗಿದವು. ಒಂದು ದಿನ ಅವನು ತಂದೆಯನ್ನು ಕೇಳಿದ, ನಾವು ಶಿವಪುರಕ್ಕೆ ಯಾಕೆ ಹೋಗಿದ್ದೆವು? ತಂದೆ ನಗುತ್ತಾ ಹೇಳಿದರು, ಒಂದು ಒಳ್ಳೆಯ ಕಾರಣಕ್ಕೆ. ಅಜಯ್ಗೆ ಹಿಂದಿನ ಜನ್ಮದ ಬಗ್ಗೆ ಏನೂ ನೆನಪಿರಲಿಲ್ಲ. ಅವನು ಮತ್ತೆ ತನ್ನ ಬಾಲ್ಯದ ಜೀವನವನ್ನು ಸಂತೋಷದಿಂದ ಆರಂಭಿಸಿದ. ಆದರೆ ಶಿವಪುರದಲ್ಲಿದ್ದ ಸಾವಿತ್ರಿ ಪ್ರತಿ ವರ್ಷ ಅಜಯ್ ಹುಟ್ಟುಹಬ್ಬದಂದು ದೇವಾಲಯದಲ್ಲಿ ಒಂದು ದೀಪ ಹಚ್ಚುತ್ತಿದ್ದಳು. ಅವಳಿಗೆ ಗೊತ್ತಿತ್ತು, ಆತ ಈಗ ತನ್ನ ಹಿಂದಿನ ಗಂಡನಲ್ಲ, ಹೊಸ ಜೀವನ ಆರಂಭಿಸಿದ ಒಂದು ಮಗು. ವರ್ಷಗಳು ಕಳೆದವು. ಅಜಯ್ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದ. ಒಮ್ಮೆ ಅವನು ಮತ್ತೆ ಶಿವಪುರಕ್ಕೆ ಹೋದ. ಆ ಊರನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ಮೂಡಿತು. ಆದರೆ ಕಾರಣ ಮಾತ್ರ ತಿಳಿಯಲಿಲ್ಲ. ದೇವಾಲಯದ ಮುಂದೆ ನಿಂತು ಕೈಮುಗಿದು ಪ್ರಾರ್ಥನೆ ಮಾಡಿದ. ಅಷ್ಟರಲ್ಲಿ ದೇವಾಲಯದ ಅರ್ಚಕರು ಹೇಳಿದರು, ಮಗನೇ, ಕೆಲವರು ಈ ಲೋಕಕ್ಕೆ ಅಪೂರ್ಣ ಕೆಲಸಗಳನ್ನು ಮುಗಿಸಲು ಮತ್ತೆ ಬರುತ್ತಾರೆ. ಆದರೆ ಹೊಸ ಜೀವನ ಸಿಕ್ಕ ಮೇಲೆ ಹಳೆಯ ನೆನಪುಗಳನ್ನು ಹಿಡಿದುಕೊಂಡು ಬದುಕಬಾರದು. ಆ ಮಾತು ಅಜಯ್ನ ಮನಸ್ಸಿಗೆ ತಟ್ಟಿತು. ಅವನು ನಗುತ್ತಾ ಅಲ್ಲಿಂದ ಹೊರಟ. ಆಕಾಶದತ್ತ ನೋಡಿದಾಗ ಅವನಿಗೆ ಒಂದು ವಿಷಯ ಅರ್ಥವಾಯಿತು. ದೇವರು ಪ್ರತಿಯೊಬ್ಬರಿಗೂ ಹೊಸ ಅವಕಾಶ ಕೊಡುತ್ತಾನೆ. ಹಿಂದಿನ ಜನ್ಮದಲ್ಲಿ ನಡೆದ ಒಳ್ಳೆಯದು ಕೆಟ್ಟದ್ದು ಕರ್ಮವಾಗಿ ಉಳಿಯಬಹುದು. ಆದರೆ ಈ ಜನ್ಮದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸಗಳೇ ನಮ್ಮ ನಿಜವಾದ ಭವಿಷ್ಯವನ್ನು ರೂಪಿಸುತ್ತವೆ. ಪುನರ್ಜನ್ಮದ ರಹಸ್ಯ ಏನೇ ಇರಲಿ, ಪ್ರೀತಿ, ಕರುಣೆ ಮತ್ತು ಸತ್ಯದಿಂದ ಬದುಕಿದ ಜೀವನವೇ ಅತ್ಯಂತ ದೊಡ್ಡ ಸಂಪತ್ತು. ಅಂತ್ಯ.